Hi, I am Sumitra. It is a Moonlight Top 10 GK questions. ಇತಿಹಾಸದ ಮೊದಲನೇ ಅಧ್ಯಾಯವಾದ ಆಧಾರಗಳು ಎನ್ನುವಂಥ ಪಠ್ಯದ ಆಧಾರದ ಮೇಲೆ 10 ಪ್ರಮುಖ ಪ್ರಶ್ನೆಗಳನ್ನು ಆಯ್ಕೆ ಮಾಡಿಕೊಂಡು ಅದರ ಬಗ್ಗೆ ಇಂದಿನ ತರಗತಿಯಲ್ಲಿ ಅಧ್ಯಯನವನ್ನು ಮಾಡೋಣ. These are CET related. Okay. Yes, first question is ಫಸ್ಟ್ ಕ್ವಶನ್ನ ಡಿಸ್ಕಷನ್ ಮಾಡೋಕ್ಕಿಂತ ಮುಂಚೆ ಎಲ್ಲರೂ ನನ್ನ ಚಾನಲನ್ನು ಪೂರ್ತಿಯಾಗಿ ವಾಚ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾನು ಮಾಡುವಂಥ ವಿಡಿಯೋಗಳು ನಿಮಗೆ ತೋರಿಸುತ್ತವೆ. ಹಾಲನ್ನು ಬರೆದ ಕೃತಿ ಯಾವುದು? ಹಾಲನ್ನು ಬರೆದ ಕೃತಿ ಹರ್ಷಚರಿತೆ, ಕಥಾ ಸಪ್ತಶತಿ, ಮಹಾವಂಶ, ಇಂಡಿಕಾ. ಹಾಲನ್ನು ಬರೆದ ಕೃತಿ ಯಾವುದು? ಹಾಲನ ಕೃತಿ ಗತಾ ಸಪ್ತಶತಿ. ಎರಡನೇ ಆನ್ಸರ್ ಸರಿಯಾಗಿದೆ. ಹರ್ಷಚರಿತ ಯಾರದು? ಬಾಣಭಟ್ಟಂದು. ಮಹಾವಂಶ ಮತ್ತು ದೀಪವಂಶ ಎರಡು ಸಿಲೋನಿಯ ಎರಡು ಮಹಾಕೃತಿಗಳು. ಇಂಡಿಕಾ ಇದು ಕೃತಿ ಬರೆದದ್ದು ಮೆಗಾಸ್ತನೀಸನು. ಎರಡನೇ ಪ್ರಶ್ನೆ, ವಿಕ್ರಮಾರ್ಜುನ ವಿಜಯ ಕೃತಿ ಬರೆದವರು ಯಾರು? ವಿಕ್ರಮಾರ್ಜುನ ವಿಜಯ ಕೃತಿಯನ್ನು ರಚನೆ ಮಾಡಿದವರು ಯಾರು? ಪಂಪ, ರಣ್ಣ, ಪೊನ್ನ ಇವರು ರತ್ನತ್ರಯರು ಅಂಥೇಳಿ ಪ್ರಸಿದ್ಧಿಯನ್ನು ಪಡೆದ. ಇನ್ನು ಈ ವಿಕ್ರಮಾರ್ಜುನ ವಿಜಯನ ಕೃತಿಯನ್ನು ಬರೆದವರು ಯಾರು? ಪಂಪ. ಓಕೆ, 1 is a right answer. ಆ್ಯಂಡ್ ನೆಕ್ಸ್ಟ್, ಚಾಂದ್ ಬರ್ದಾಯಿ ಕೃತಿ ಯಾರ್ದು? ಚಾಂದ್ ಬರ್ದಾಯಿ ಕೃತಿಯನ್ನು ರಚನೆ ಮಾಡಿದವರು ಯಾರು? ಪೃಥ್ವಿರಾಜ ರಾಸೋ. 4th is a right answer. ಅರ್ಥಶಾಸ್ತ್ರ ಕೃತಿ ಯಾರದು? ಕೌಟಿಲ್ಯನ ಅರ್ಥಶಾಸ್ತ್ರ ತ್ರಿಪೀಠಕ ಬೌದ್ಧ ಧರ್ಮದ ಪವಿತ್ರ ಗ್ರಂಥ. ಇನ್ನು ಕವಿರಾಜ ಮಾರ್ಗ ರಚನೆ ಮಾಡಿದವರು ಯಾರು? ಶ್ರೀ ವಿಜಯ. ಓಕೆ. 4th ಕ್ವಶನ್, ಮೆಗಾಸ್ತನೀಸ್ ಕೃತಿ ಯಾರದು? ಮೆಗಾಸ್ತನೀಸ್ ಕೃತಿಯನ್ನು ರಚನೆ ಮಾಡಿದವರು ಯಾರು? ಎಸ್, ಮೇಘದೂತ, ಕಥಾಸಪ್ತಶತಿ, ಇಂಡಿಕಾ, ಮಹಾವಂಶ. ಮೆಗಾಸ್ತನೀಸನ ಕೃತಿ ಇಂಡಿಕಾ. ಮೇಘದೂತ ಇದು ಕಾಳಿದಾಸಂದು. ಇನ್ನು ಕಥಾಸಪ್ತಶತಿ ಹಾಲಂದು. ದೀಪವಂಶ, ಮಹಾವಂಶ ಇದು ಸಿಲೋನಿ ಎರಡು ಪ್ರಸಿದ್ಧ ಗ್ರಂಥಗಳು. 5th, ಹುಯೆನ್ ಬರೆದ ಕೃತಿ ಯಾವುದು? ಹುಯೆನ್ ಚೀನಾ ದೇಶದ ರಾಯಭಾರಿ. ಇವರು ಬರೆದಂಥ ಕೃತಿ ಪೃಥ್ವಿರಾಜ ರಾಸೋ, ತ್ರಿಪೀಠಕ, ಗೋಕೋಕಿ, ಸಿಯುಕಿ. ಯಾವುದು ಇವರು ಬರೆದಂಥ ಕೃತಿ ಯಾವುದು? ಹುಯೆನ್ ಅದು ಸಿಯುಕಿ. ಗೋಕೋಕಿ ಯಾರದ್ದು ನೋಡೋಣ. ಅಲಹಾಬಾದ್ ಸ್ತಂಭ ಶಾಸನ ಬರೆದವರು ಯಾರು? ಇಮ್ಮಡಿ ಪುಲಕೇಶಿ, ಚೋಳರು, ಸಮುದ್ರಗುಪ್ತ, ಹರ್ಷವರ್ಧನ. ಅಲಹಾಬಾದ್ ಸ್ತಂಭ ಶಾಸನ ರಚನೆ ಮಾಡಿದ್ದು ಸಮುದ್ರಗುಪ್ತ. 3 is a right answer. ಹಾತಿಗುಂಪ ಶಾಸನ ಬರೆದವರು ಯಾರು? ಹಾತಿಗುಂಪ ಅನ್ನುವಂಥ ಶಾಸನವನ್ನು ರಚನೆ ಮಾಡಿದವರು ಯಾರು? ಖಾರವೇಲ. ಎಸ್, ಎ is ಫಸ್ಟ್ 1 is a right answer. ಜಿಯೋಗ್ರಫಿ ಯಾರ ಕೃತಿ? ಜಿಯೋಗ್ರಫಿ ಕೃತಿಯನ್ನು ರಚನೆ ಮಾಡಿದವರು ಯಾರು? ಜಿಯೋಗ್ರಫಿ ಕೃತಿ ರಚನೆ ಮಾಡಿದವರು ಟಾಲೆಮಿ. 4 is a right answer. ಮೆಗಾಸ್ತನೀಸನ ಕೃತಿ ನಿಮಗೆ ಗೊತ್ತಾಗಿದೆ. ಮೆಗಾಸ್ತನೀಸನ ಇಂಡಿಕಾ. ಪಾಹಿಯಾಣಂದು. ಓಕೆ, ನೆಕ್ಸ್ಟ್ ನೋಡೋಣ. ಬರಾಣಿ ಬರೆದಂಥ ಕೃತಿ ಯಾವುದು ಅಂತಂದರೆ ತಾರಿಖೆ ಫಿರೋಜ್ ಶಾಹಿ. ಉತ್ತರ ಮೆರೂರು ಶಾಸನ ಯಾರ ಕಾಲದ್ದು? ಉತ್ತರ ಮೆರೂರು ಅಂತ ಶಾಸನ ಯಾರ ಕಾಲದಲ್ಲಿ ರಚನೆ ಆಯಿತು? ಪಾಂಡ್ಯರು, ಚೋಳರು, ಪಾರಮಾರರು, ಕದಂಬರು. ಇದು ಉತ್ತರ ಮೆರೂರು ಶಾಸನ ರಚನೆ ಆಗಿದ್ದು ಚೋಳರ ಕಾಲದಲ್ಲಿ. ಓಕೆ. 10ನೇ ಕ್ವಶನ್, ಗೋಕೋಕಿ ಇದು ಯಾರ ಕೃತಿ? ಗೋಕೋಕಿ ಅನ್ನುವಂಥ ಕೃತಿ ರಚನೆ ಮಾಡಿದವರು ಯಾರು? ಪಾಹಿಯಾಣ, ಹುಯೆನ್ ಮೆಗಾಸ್ತನೀಸ್, ಟಾಲೆಮಿ. ಗೋಕೋಕಿ ಅನ್ನೋದು ಪಾಹಿಯಾಣನ ಕೃತಿಯಾಗಿದೆ. ಇನ್ನು ಹುಯೆನ್ ಕೃತಿ ಸಿಯುಕಿ. ಮೆಗಾಸ್ತನೀಸನ ಇಂಡಿಕಾ. ಟಾಲೆಮಿಯ ಜಿಯೋಗ್ರಫಿ. ಈ 10 ಪ್ರಶ್ನೆಗಳಲ್ಲಿ CET ರಿಲೇಟೆಡ್ ಆಗಿ ಪ್ರಶ್ನೆಗಳನ್ನು ಬಹಳಷ್ಟು ಸಾರಿ ಕೇಳಿರೋದ್ರಿಂದ ಈ ವಿಡಿಯೋವನ್ನು ರಿಪೀಟ್ ಮಾಡಿ ಕೇಳೋದ್ರಿಂದ ನಿಮಗೆ ಬಹಳ ದಿನಗಳವರೆಗೆ ನೆನಪಿನಲ್ಲಿ ಉಳಿಯುತ್ತವೆ. ಆದ್ದರಿಂದ ನನ್ನ ಚಾನಲನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.